ವಿವೇಕಾನಂದರನ್ನು ಓದಿ ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಕೆಲಸ ಕೊಡ್ತೀನಿ, ಮಾಡ್ತೀರಿ ಎಲ್ಲ ಕಾಲೇಜ್ ಮಕ್ಕಳು? ಸಿಂಪಲ್ ಕೆಲಸ. ಇವತ್ತು ಹೊರಗಡೆ ಹೋಗ್ಬೇಕಾದ್ರೆ ವಿವೇಕಾನಂದರದ್ದು ಒಂದು ಫೋಟೋ ತೆಗೆದುಕೊಳ್ಳಿ. ನೀವು ಓದೋದೇನು ಬೇಡ, ಓದೋದನ್ನ ಅವ್ರು ಓದಿಸ್ಕೊಳ್ತಾರೆ. ಫೋಟೋ ತಗೊಂಡು ನೀವು ಸ್ಟಡಿ ಟೇಬಲ್ ಮುಂದೆ ವಿವೇಕಾನಂದರ ಫೋಟೋ ಹಾಕೊಂಡು ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ದಿನಕ್ಕೆ 2 ನಿಮಿಷ ನೋಡ್ತೀವಿ ಅಂತ ಸಂಕಲ್ಪ ಮಾಡಿ. ಸ್ಟಡಿ ಶುರು ಮಾಡೋಕ್ಕಿಂತ ಮುಂಚೆ, ಈಸಿ ತಾನೆ, ನಾನು ಬಹಳ ಕಷ್ಟದ ಕೆಲಸ ಹೇಳ್ತಿಲ್ಲ ನಿಮ್ಗೆ. ಸ್ಟಡಿ ಶುರು ಮಾಡೋಕ್ಕಿಂತ ಮುಂಚೆ ವಿವೇಕಾನಂದರ ಕಣ್ಣಲ್ಲಿ 2 ನಿಮಿಷ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಕಣ್ಣು ಮಿಟುಕಿಸುವಂತಿಲ್ಲ. 2 ನಿಮಿಷ ನೋಡ್ತಾ ನೋಡ್ತಾ ಕಣ್ಣಿನ ಪಕ್ಕದಿಂದ ಧಾರೆಯ ನೀರು ಹರಿಲಿಕ್ಕೆ ಶುರುವಾಗುತ್ತೆ. ಹರಿಲಿ ಬಿಟ್ಬಿಡಿ ಅದನ್ನ. 2 ನಿಮಿಷ ಆದ್ಮೇಲೆ ಎಲ್ಲವನ್ನು ಮುಚ್ಚಿಟ್ಟು ನಿಮ್ಮ ಪಾಡಿಗೆ ನೀವು ಕಾಲೇಜ್ಗೆ ಹೋಗಿ ವಾಪಸ್ ಬನ್ನಿ. ಮತ್ತೆ ಸಾಯಂಕಾಲ ಓದ್ಲಿಕ್ಕೆ ಕೂತ್ಕೊಳ್ಳೋ ಮುಂಚೆ 2 ನಿಮಿಷ ನೋಡಿ. ಬಿಲೀವ್ ಮೀ, ನೀವು 15 ದಿನ ಕಳೆಯೋದ್ರ ಒಳಗೆ ವಿವೇಕಾನಂದರು ನಿಮ್ಮೊಳಗೆ ಎಂಥದ್ದೊಂದು ಪ್ರಕ್ರಿಯೆ ಶುರು ಮಾಡಿಬಿಟ್ಟಿರ್ತಾರೆ ಅಂತಂದ್ರೆ ನಿಮಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆ ಮನುಷ್ಯ 100% ಬಿಡೋದಿಲ್ಲ. ಅದಕ್ಕೆ ಸ್ವಾಮೀಜಿ ಹೇಳುವಾಗ ನಾನು ಯೋಚನೆ ಮಾಡ್ತಿದ್ದೆ, ಸ್ವಾಮೀಜಿ ಏನಂದ್ರು ಗೊತ್ತಾ, ನಾಳೆ ವಿವೇಕಾನಂದರು ಮಹಾಸಮಾಧಿಯಾದ ದಿವಸ ಅಂತ. ನಮ್ಮೆಲ್ಲರ ಲೆಕ್ಕಕ್ಕೇನೋ ಮಹಾಸಮಾಧಿಯಾದ್ರು ಅಂತಂದ್ರೆ ಅವರು ತೀರಿಕೊಂಡ್ರು, ದೇಹತ್ಯಾಗ ಆಯ್ತು ಅಂತ. ಆದ್ರೆ ವಿವೇಕಾನಂದರು ದೇಹತ್ಯಾಗ ಮಾಡಿದ್ ಹೆಂಗೆ ಗೊತ್ತಾ? ಅವ್ರು ಹೇಳಿದ್ರು ದೇಹತ್ಯಾಗಕ್ಕಿಂತ ಮುಂಚೆ, ಈ ನನ್ನ ದೇಹವನ್ನ ಹರಿದ ಬಟ್ಟೆಯನ್ನ ಜನ ಹೆಂಗ್ ಕಿತ್ತು ಬಿಸಾಕ್ತಾರೋ ಹಂಗ್ ಕಿತ್ತು ಬಿಸಾಕ್ಬಿಡ್ತೀನಿ. ಆದ್ರೆ ಎಲ್ಲಿಯವರೆಗೂ ಜಗತ್ತಿನ ಪ್ರತಿಯೊಬ್ಬನು ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಅನ್ನೋದನ್ನ ಭಾವಿಸೋದಿಲ್ವೋ ಅಲ್ಲಿವರೆಗೂ ಸ್ಪಿರಿಟ್ ಆಗಿ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ವಿವೇಕಾನಂದರು ಹೇಳಿದ್ರು. ಅದರ ಅರ್ಥ ಏನು? ಮಹಾಸಮಾಧಿಯಾಗಿ ದೇಹ ಬಿಟ್ರು, ಆದ್ರೆ ಕಣ ಕಣದಲ್ಲೂ ಇವತ್ತು ವಿವೇಕಾನಂದರು ತುಂಬಿಕೊಂಡಿದ್ದಾರೆ. ಇವತ್ತು ನೀವು